ಸರ್ ಪ್ರಪಂಚ ಎಲ್ಲ ನೋಡೋದ್ಕಿಂತ ಆ ಒಂದು ಚಿನ್ನದ ಅಂಬಾರಿ ತಾಯಿಯ ಒಂದು ಹತ್ರ ನಾವು ಇರ್ತೀವಲ್ಲ ಒಂದು ಗಂಟೆ, ಅದಕ್ಕಿಂತ ಪ್ರಪಂಚ ಬೇರೆ ಪ್ರಪಂಚ ನನ್ಗೆ ಯಾವ್ದಿಲ್ಲ ಸರ್. ನಿಜ ನಿಜ ನಿಜ. ಆ ದೇವ್ರನ್ನ ಅಷ್ಟು ಹತ್ರದಿಂದ ನೋಡಿದೀರಾ ನೀವು, ನಿಮ್ ಹುಡುಗರು ಎಲ್ಲ ಯಾವ್ಯಾವ ಜನ್ಮದ ಪುಣ್ಯ ಮಾಡಿದ್ರು ಹುಡುಗರು ಅಂತ. ನಮಸ್ಕಾರ ನಮಸ್ಕಾರ. ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ನೀವೆಲ್ಲ, ಬಹಳ ಸಂತೋಷ ಆಯ್ತು. ಮಂಜುನಾಥ್ ಅಂತ ಇವರು ನಾರಾಯಣಪ್ಪನವರ ಹೂವಿನ ಅಂಗಡಿ, ದೇವರಾಜ್ ಮಾರ್ಕೆಟ್ ಬಂದಾಗ ನೀವು ನಾರಾಯಣಪ್ಪನವ್ರ ಹೂವಿನ ಅಂಗಡಿ ಇದ್ರೆ ಯಾರು ಕರ್ಕೊಂಡ್ಬಂದು ತೋರಿಸ್ತಾರೆ. ಬಂದಾಗ ಮಂಜುನಾಥ್ ಇಲ್ಲರೆ ಅವ್ರು ಇಷ್ಟು ಜನ ಗಣಗಳು ಇದಾರೆ, ಯಾರನ್ನಾರು ಕೇಳಿ ಮಂಜುನಾಥ್ ಅವ್ರು ಎಲ್ಲಿ ಅಂತ ಹುಡುಕ್ಸಿ ಅವ್ರನ್ನ ಮಾತಾಡ್ಸಿ, ನೀವು ಅವ್ರ ಜೊತೆ ಒಂದು ಫೋಟೋ ತೆಗ್ಸ್ಕೊಳ್ಳಿ. ಇವ್ರ ಕೈ ಇಟ್ಕೊಳ್ರಿ, ನೋಡ್ರಿ ಈ ಕೈಲೇ ಕಣ್ರಿ ಇವರು ಅಲಂಕಾರ ಮಾಡೋದು. ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ. ನಮಸ್ಕಾರ ಸ್ನೇಹಿತರ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ನೀವು ಅಂಬಾರಿ ಆನೆ ನೋಡಿದ್ದೀರಾ, ಅಭಿಮನ್ಯು ನೋಡಿದ್ದೀರಾ, ಮೇಲಿನ ಚಿನ್ನದ ಅಂಬಾರಿಯನ್ನ ನೋಡಿದ್ದೀರಾ, ತಾಯಿ ಚಾಮುಂಡೇಶ್ವರಿಯನ್ನ ನೋಡಿದ್ದೀರಾ. ಆದರೆ ಅಂಬಾರಿಗೆ ನ ಭೂತ ನ ಭವಿಷ್ಯತಿ ಎಂಬಂತೆ ನಯನ ಮನೋಹರವಾದಂತ, ನೀವು ಅಂಬಾರಿ ನೋಡ್ಕೊಂಡು ಮನೆಗೆ ಹೋದ್ರೂ ನೀವು ಕಣ್ಣಿಂದ ಮರೆಯಾಗದಂತ ಹೂವಿನ ಅಲಂಕಾರವನ್ನ ಯಾರು ಮಾಡಿದ್ರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಇದೇ ನಮ್ಮ ದೇವರಾಜ ಮಾರ್ಕೆಟ್ ಒಳಗಡೆನೆ ಇದ್ದಾರೆ ಅವರು. ಬನ್ನಿ, ನಾನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಮೀಟ್ ದ ಮ್ಯಾನ್ ಬಿಹೈಂಡ್ ದ ಡೆಕೋರೇಷನ್ ಆಫ್ ಗೋಲ್ಡನ್ ಹೌಡಾ. ಚಿನ್ನದ ಅಂಬಾರಿಯನ್ನ ಹೂವಿನಿಂದ ಅಲಂಕಾರ ಮಾಡಿ ಅದನ್ನ ಸ್ವರ್ಗದಲ್ಲಿ ಇರ್ತಕ್ಕಂಥ ತಾಯಿ ಚಾಮುಂಡಿ ನಿಜವಾಗ್ಲೂ ಸ್ವರ್ಗದಿಂದನೇ ಇಳಿದು ಬಂದ್ಲೇನೋ ಅನ್ನೋ ತರ ವೈಭವಯುತವಾಗಿ ಕಾಣಿಸೋದ್ರಲ್ಲಿ ಮಂಜುನಾಥ್ ಅವ್ರ ಕೈವಾಡ. ಕಳೆದ 28 ವರ್ಷಗಳಿಂದ ಇವತ್ತು ನೀವು ಅಂಬಾರಿಗೆ ಏನು ಹೂವಿನ ಅಲಂಕಾರ ನೋಡ್ತಾ ಇದ್ದೀರಾ, ಅದನ್ನ ತಂದಂತವ್ರೆ ಮಂಜುನಾಥ್. ನೋಡ್ರಿ ಹೆಂಗ್ ಹುಡುಕಿದ್ದೀನಿ. ನಮ್ ದೇವರಾಜ ಮಾರ್ಕೆಟ್ ಅಲ್ಲಿ ಮಂಜುನಾಥ್ ಅವ್ರದ್ದು ನಾರಾಯಣಪ್ಪನವರ ಹೂವಿನ ಅಂಗಡಿ ಯಾವ್ದು ಅಂದ್ರೆ ಸೀದಾ ಕರ್ಕೊಂಡ್ಬಂದು ಮಂಜುನಾಥ್ ಅವ್ರ ಹತ್ರ ಬಿಡ್ತಾರೆ. ಮುಂದಿನ ಸಲ ನೀವು ದೇವರಾಜ ಮಾರ್ಕೆಟ್ ಬಂದಾಗ ಮಂಜುನಾಥ್ ಅವ್ರನ್ನ ನೋಡಿ ಮಾತಾಡ್ಸಿ ಅವ್ರ ಜೊತೆಗೆ ಒಂದು ಫೋಟೋ ತೆಗಿಸ್ಕೋಬೇಕು. ಮಾತಾಡ್ಸೋಣ ಈಗ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಷ್ಟು ವರ್ಷದಿಂದ ಹೂವಿನ ವ್ಯಾಪಾರ? ಸರ್ ಇದು ನಮ್ಮ ತಾತನ ಕಾಲದಿಂದನೂ ಹೂವಿನ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು. ಹೌದಾ? ನಮ್ಮ ತಾತ ಅವರು ಸುಮಾರು ಇಲ್ಲಿ ಒಂದು 50 ವರ್ಷದಿಂದ ಹಿಂದೆನು, ಅದಾದ್ಮೇಲೆ ನಮ್ಮ ತಂದೆಯವರು, ಅದಾದ್ಮೇಲೆ ಈಗ ನಾವು ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ. ಈ ಅಂಬಾರಿ ಹೂವಿನ ಅಲಂಕಾರ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಈ ಸಾರಿ ನಾವು 27ನೇ ವರ್ಷದ ಮುಗಿಸಿದೀವಿ. ಒಂದು 1998ರಿಂದ ಮೊದಲಾಗಿ ನಾವು ಪ್ರಾರಂಭ ಮಾಡಿದ್ದು. ಇಲ್ಲಿವರೆಗೂ 27 ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ, ನಮ್ಮ ಒಂದು ಮೈಸೂರು ಜನತೆ ಆಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಈ 27 ವರ್ಷದಲ್ಲಿ ಆ ತಾಯಿಯ ಒಂದು ಚಿನ್ನದ ಅಂಬಾರಿನ ಮುಟ್ಟಿ ಅಲಂಕಾರ ಒಂದು ಸೌಭಾಗ್ಯನ ಆ ತಾಯಿ ಕರುಣಿಸಿದ್ದಾರೆ. ನಿಜವಾಗ್ಲೂ ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀನಿ ಸರ್. ನೋಡಿ ಸ್ನೇಹಿತರೆ, ಈಗ 27 ವರ್ಷಕ್ಕೆ ಮುಂಚೆ, ನೀವು 98ರಲ್ಲಿ ಅಲಂಕಾರ ಶುರು ಮಾಡಕ್ ಮುಂಚೆ ಅಂಬಾರಿಗೆ ಏನಾಗ್ತಾ ಇದ್ರು ಸರ್? ನಾವು ನೋಡಿದ ಮಟ್ಟಿಗೆ ಆ ಚಿನ್ನದ ಅಂಬಾರಿಗೆ ಒಂದು ಎಳೆ ಮತ್ತು ಒಂದೊಂದೇ ಒಂದು ಸಿಂಗಲ್ ಎಳೆ ಬಿಟ್ಟು ನೋಡಿರೋಂಥದ್ದು ನಾವು ನೋಡಿದ್ದೀವಿ ಸರ್. ಅದು ಹಿಂದೆ ಎಲ್ಲ ಅದನ್ನೇ ನಡ್ಕೊಂಡು ಮಾರೋದು ಕಾಲ ಆದ ನಂತರ ಒಂದು ಎಳೆ ಹೂವನ್ನ ಬಿಟ್ಟು ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ರು. ನಂತರ ನಾವು 98ರಿಂದ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೂವಿನ ಅಲಂಕಾರ ಮಾಡಕ್ಕೆ ಈಗ ಇವರೇ ಹೋಗಕ್ ಸಾಧ್ಯ ಇಲ್ವಲ್ಲ ಹೂವಿನ ಅಲಂಕಾರ ಮಾಡಕ್ಕೆ? ಈ ಹೂವಿನ ಅಲಂಕಾರ ಮಾಡಕ್ಕೆ ನಿಮ್ಮನ್ನ ಅರಮನೆ ಒಳಗೆ ಕರ್ಕೊಂಡು ಹೋದವ್ರು ಯಾರು ಸರ್? ನಾವು 98ರಲ್ಲಿ ಮೊದಲನೇ ವರ್ಷ ನಾವು ಮಾಡಿದ್ದು. ನಮ್ಮ ಪ್ಯಾಲೇಸ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ನರಸೇಗೌಡರು ಅಂತ ಹೇಳಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಆ ಪೀರಿಯಡ್ ಅಲ್ಲಿ
ಸಂಪತ್ ಕುಮಾರ್ ಅವರು ಅಂತ ಹೇಳಿ ACP ಅವ್ರು ಆಗಿದ್ರು. ನಮ್ಮ ಒಂದು ಈ ನರಸೇಗೌಡರು ಪ್ರತಿ ದಿವಸ ನಮ್ಮ ಅಂಗಡಿಯಿಂದ ಬೆಳಗಿನ ಜಾವ ಒಂದು 8 ಗಂಟೆಗೆ ಬಂದು ಹೂ ತಗೊಂಡು ಆ ಅರಮನೆ ಒಳಗಡೆ ಒಂದು ಗಣಪತಿ ದೇವಸ್ಥಾನ ಇದೆ. ಆ ಮಹಾರಾಜರು ಎಲ್ಲೇ ಒಂದು ಹೊರಗಡೆ ಹೋಗ್ಬೇಕಾದ್ರೆ ಆ ಗಣಪತಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬರೋಂಥದ್ದು ಅಲ್ಲಿ ಪದ್ಧತಿ ಅಂತೆ. ಅಂತ ಆ ಒಂದು ದೇವಸ್ಥಾನಕ್ಕೆ ನಮ್ಮ ನರಸೇಗೌಡರು ಪ್ರತಿ ದಿವಸ ಇಲ್ಲಿ ನಮ್ಮ ಅಂಗಡಿಯಿಂದನೇ ಹೂ ತಗೊಂಡೋಗಿ ಅಲ್ಲಿ ತಲುಪಿಸ್ತಾ ಇದ್ರು. ಅದೇನೋ ಒಂದು 98ರಲ್ಲಿ ನಮ್ಮ ಸಂಪತ್ ಕುಮಾರ್ ACP ಅವ್ರಿಗೂ ನಮ್ಮ ಒಂದು ನರಸೇಗೌಡರಿಗೂ ಆ ಚಾಮುಂಡೇಶ್ವರಿ ಏನು ಒಂದು ಏನು ಮನಸ್ಸು ಕೊಟ್ರು ಅಂತ ಗೊತ್ತಿಲ್ಲ. ಆ ವರ್ಷ ಅವರ ಮನಸ್ಸಲ್ಲಿ ಚಿನ್ನದ ಅಂಬಾರಿ ಸುಮ್ಮನೆ ಹಿಂಗೆ ಒಂದ್ ಎಳೆಯಲ್ಲಿ ಹೋಗ್ತಾ ಇದೆ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾ ಇದಾರೆ. ಇದಕ್ಕೆ ಯಾಕೆ ನಾವು ಇಲ್ಲಿ ಒಂದು ಅಲಂಕಾರ ಮಾಡಬಾರ್ದು, ಅವ್ರನ್ನೇ ತೋರಿಸ್ಬಾ, ಅಲಂಕಾರ ಮಾಡಿಸಿ ನಾವು ಇದನ್ನ ಮೆರವಣಿಗೆ ಮಾಡಬಾರ್ದು ಅಂತ ಇಲ್ಲ ಆ ತಾಯಿ ಒಂದು ಸೂಚನೆ ಕೊಟ್ಟಿರ್ಬೋದು ಅನ್ಕೋತೀನಿ. ಅವ್ರನ್ನೆಲ್ಲ ಹೇಳಿ ಹೇಳಿ ಸರ್. ಅವರು ಅಲ್ಲಿ ಆ ವರ್ಷ 98ರಲ್ಲಿ ನಮ್ಮ ಅಂಗಡಿಗೆ ಬಂದು ಈ ತಾಯಿ ಚಾಮುಂಡೇಶ್ವರಿಗೆ ಚಿನ್ನದ ಅಂಬಾರಿಗೆ ನೀವು ಅಲಂಕಾರ ಮಾಡ್ತೀರಾ ಅಂತ ಹೇಳಿ ಆ 98ರಲ್ಲಿ ನಮ್ಗೆ ಒಂದು ಯಾರು ಇನ್ಸ್ಪೆಕ್ಟರ್ ನರಸೇಗೌಡರು ಇಲ್ಲಿ ಮೈಸೂರಿಗೆ ನಮ್ಮ ಅಂಗಡಿ ಹತ್ರ ಬಂದು ಕೇಳಿದ್ರು ಸರ್. ಆಗ ನಮ್ಗೆ ಆದಂತ ಒಂದು ಸಂತೋಷ, ಭಯ ನಮ್ಗೆ ಇವತ್ತು ಮೊದಲನೇ ವರ್ಷ ನೆನ್ಸ್ಕೊಂಡ್ರೆ ತುಂಬಾ ಒಂಥರ ನಡಕ ಆಗುತ್ತೆ. ಅಲ್ಲಿಂದ ನಾವು ಮೈ ಶೇಕ್ ಆಗ್ಬಿಟ್ಟಿತ್ತೆ ನಿಮ್ಗೆ ಅಲ್ಲಿ ಹೋಗ್ಬೇಕಾರೆ? ಖಂಡಿತ ಅಲ್ಲ ಸರ್. ಯಾಕಂತ ಹೇಳಿದ್ರೆ ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಇದೇ ನಮ್ಮ ಬಂಬು ಬಜಾರಲ್ಲಿ ಸಾವಿರಾರು ಜನದ ಮಧ್ಯೆ ನಾವು ನಿಂತ್ಕೊಂಡು ಆ ಒಂದು ಪ್ರೊಸೆಷನ್ ನೋಡ್ತಾ ಇದೀವಿ. ಬೆಳಗಿನ ಜಾವ ಒಂದು 10 ಗಂಟೆ 11 ಗಂಟೆಗೆ ಹೋದ್ರೆ 3 ಗಂಟೆ 4 ಗಂಟೆಗೆ ಅದು ನಾವು ಪ್ರೊಸೆಷನ್ ನೋಡ್ತಾ ಇದೀವಿ. ಆ ಜನ ನೂಕು ನುಗ್ಗಾಟ್ಲದಲ್ಲಿ ನಾವು ಮನಸ್ಸಲ್ಲೂ ಆ ತಾಯಿನ ಅಂಬಾರಿಗೆ ಒಂದು ಮುಟ್ಟಿ ಅಲಂಕಾರ ಮಾಡ್ತೀವಂತ ನಮ್ಮ ಮನಸ್ಸಲ್ಲೂ ಇರ್ಲಿಲ್ಲ. ಅದು ಏನು ಹೇಳ್ಕೊಳಕ್ಕಾಗಲ್ಲ. ಆ ತರ ಇದ್ದಂತ ಪರಿಸ್ಥಿತಿಯಲ್ಲಿ ಆ ನರಸೇಗೌಡರು ಬಂದು ನಮ್ಗೆ ಆ ಒಂದು ಸಂಪತ್ ಕುಮಾರ್ ಅವರು ಒಂದು ಅವಕಾಶ ಕೊಟ್ಟಿದ್ದು ಬಹಳ ತೃಪ್ತಿಯಿಂದ ಒಪ್ಕೊಂಡೆ ಸರ್. ನಾನು ಏನಾರ ಆಗ್ಲಿ ಅದು ಮಾಡೋಣ ಅಂತ ಹೇಳಿ ಬಹಳ ತೃಪ್ತಿಯಿಂದ ನಾವು ಒಪ್ಕೊಂಡು ಆ ಒಂದು ಈ ಜನ್ಮದಲ್ಲಿ ನಮ್ಗೆ ಆ ತಾಯಿ ಅದೊಂದು ಸೇವೆ ಮಾಡಂತ ಒಂದು ಸೌಭಾಗ್ಯ. ಮೊದಲನೇ ವರ್ಷ ಮಾಡಿದ್ರಲ್ಲ, ಏನ್ ಅನ್ಸ್ತು ನಿಮ್ಗೆ? ಅಂಬಾರಿನ ಮುಟ್ಟಿದ್ರಲ್ಲ, ಆಗ ಏನ್ ಅನ್ಸ್ತು? ಮೊದಲನೇ ವರ್ಷ ನಾವು ಅಂಬಾರಿ ಮುಟ್ಟುವಾಗ್ಲೇನೆ ನಮ್ಗೊಂಥರ ತುಂಬಾನೇ ಭಯ ಆಯ್ತು ಸರ್. ಹೇಳ್ಬೇಕಂದ್ರೆ ಅದನ್ನ ನೋಡೋದೇ ಒಂದು ಪುಣ್ಯ, ಅಂತದ್ರಲ್ಲಿ ಚಿನ್ನದ ಅಂಬಾರಿನ ಮುಟ್ಟಿ ಒಂದು ಅಲಂಕಾರ ಮಾಡೋಂಥದ್ದಿದೆಯಲ್ಲ, ಮೊದಲನೇ ವರ್ಷ ಅಲ್ಲ ನಮ್ಗೆ ಬಹಳನೇ ಒಂದು ನರ್ವಸ್ ಆಯ್ತು ಸರ್. ಆದ್ರೂ ಏನು ಒಂದು ತಾಯಿ ಆಶೀರ್ವಾದದಿಂದ ಏನಿಲ್ಲ ನೀನು ಮಾಡಪ್ಪ ಅಂತ ಹೇಳಿ ತಳ್ಕೊಂಡ್ ನಮ್ಗೆ ಈ 27 ವರ್ಷದಲ್ಲಿ ಏನಿಲ್ಲ, ತುಂಬಾ ಒಂದು ಏನು ಒಂದು ನೋವಿಲ್ದೇನೆ, ಯಾವ್ದೊಂದು ತೊಂದರೆ ಆಗ್ದೇನೆ ಆ ತಾಯಿ ಒಂದು ಸೇವೆನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸರ್. ಈಗ ಅಂಬಾರಿ ಅಲಂಕಾರ ಮಾಡಕ್ಕೆ ಎಷ್ಟೊತ್ತು ತಗತ್ತೀರಾ? ಎಷ್ಟು ಟೈಮ್ ಸರ್? ಮೊದಲೆಲ್ಲ ನಮ್ಗೆ ಮೊದಲನೇ ವರ್ಷ ಮತ್ತೆ ಒಂದ್ 2ನೇ ವರ್ಷದಲ್ಲಿ ನಮ್ಗೆ ಸುಮಾರು 1-1.5 ಗಂಟೆ ಟೈಮ್ ಹಿಡಿದು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಅದು ನಮ್ಗೆ ಅದ್ರದ್ದು ಏನು ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಅದನ್ನ ನಮ್ ಕರ್ಕೊಂಡೋಗಿ ಹೊರಗಡೆಯಿಂದ ತೋರಿಸಿದ್ರು ಆ ರೂಮನ್ನ. ನೋಡಿ, ಇದು ಚಿನ್ನದ ಅಂಬಾರಿ ಈ ತರ ಇದೆ, ಅಲಂಕಾರ ಮಾಡ್ಬೇಕು ಅಂತ. ನಮ್ಗೆ ಅದು ಏನ್ ಮಾಡ್ಬೇಕು ಅಂತಾನೆ 2 ವರ್ಷ ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರು ಕೊಡಂತ ಒಂದು ಅರ್ಧ ಗಂಟೆ ಟೈಮಲ್ಲಿ ನಾವು ಅಲಂಕಾರ ಮುಗಿಸ್ಬೇಕಾಗಿತ್ತು. ಇದೆಲ್ಲ ನಮ್ಗೆ ಅಲ್ಲಿ ಆಗ್ತಾ ಇರ್ಲಿಲ್ಲ. 2 ವರ್ಷ ನಮ್ಗೆ ಆಗ್ಲಿಲ್ಲ ಅದು ನಮ್ಗೆ. ಯಾಕಂತಂದ್ರೆ ಅಲ್ಲಿ ಏನು ಒಂದು ಸಿದ್ಧತೆ ಮಾಡ್ಕೊಳ್ಳದೆ ಅಲ್ಲಿ ಹೋಗಿ ಮಾಡೋಂಥದ್ದು ಖಂಡಿತವಾಗ್ಲೂ ಆಗ್ಲಿಲ್ಲ. ಸರಿ, ಆಮೇಲೆ ಯಾಕಂತ ಹೇಳಿದ್ರೆ ಅವ್ರಿಗೂ ಒಂದು ಬೇಕಾದಂತ ಒಂದು ಕಾರ್ಯಕ್ರಮಗಳು ಇರ್ತದೆ. ಅದನ್ನ ಅಂಬಾರಿನ ಒಂದು ಅಲಂಕಾರ ಆದ ನಂತರ ಅದನ್ನ ಟ್ರಾಲಿ ತಗೊಂಡೋಗಿ ಹಿಂದೆ ಆನೆ ಕಟ್ಟಂತ ಜಾಗಕ್ಕೆ ತಗೊಂಡೋಗಿ ಅಲ್ಲಿ ಆನೆ ಮೇಲೆ ಕಟ್ಟಿ ಅವೆಲ್ಲ ಮಾಡ್ಬೇಕಾದ್ರೆ ಅವರು ಇನ್ನೂ ಒಂದು 2 ಗಂಟೆ ಒಂದು ಸಮಯ ಹಿಡಿತದೆ. ಆ ಒಂದು ಪ್ರೆಜರ್ಗೆ ನಮ್ಮ ಮೇಲೆ ಒಂದು ಪ್ರೆಜರ್ ಹಾಕಂತದ್ ಮಾಡಿದ್ರು. ಸರಿ ಅಂತ ಹೇಳಿ ಇವೆಲ್ಲ ಒಂದು ಅಲ್ಲಿ ಏನ್ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು 3ನೇ ವರ್ಷದಿಂದ ಏನ್ ಮಾಡಿದ್ರು, ಪ್ರತಿ ಒಂದು ನಮ್ಮಲ್ಲೇನೆ ಹಿಂದಿನ ದಿವಸ ನಾವು ಎಲ್ಲಾನು ಸಿದ್ಧತೆ ಮಾಡ್ಕೊಬಿಡ್ತೀವಿ. ಇಲ್ಲೇನೆ ಅಲ್ಲಿ ತಗೊಂಡೋಗಿ ಅರ್ಧ ಗಂಟೆಲಿ ಆ ಒಂದು ಚಿನ್ನದ ಅಂಬಾರಿ ಕೆಲಸನ ಮುಗಿಸ್ಬಿಡ್ತೀವಿ ಸರ್. ಈಗ ಅರ್ಧ ಗಂಟೆ ಒಳಗೆ ಎಲ್ಲ ಮುಗಿಸ್ಬಿಡ್ತೀರಾ? ಅರ್ಧ ಗಂಟೆಯಲ್ಲಿ ಪೂರ್ತಿ ಎಲ್ಲ ಅಲಂಕಾರನ ಮುಗಿಸ್ಬಿಡ್ತೀವಿ ಸರ್. ಪ್ರತಿ ವರ್ಷ ಬೇರೆ ಬೇರೆ ಡಿಸೈನ್ ಮಾಡ್ತಿರಲ್ಲ, ಅದ್ ಹೆಂಗೆ ಐಡಿಯಾ ಸರ್? ಅದು ನೀಗ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನಾವು ನೋಡಿ, ಈಗ 27ನೇ ವರ್ಷ ಮುಗಿಸ್ತು. 27ನೇ ವರ್ಷ ಮುಗಿಸಿ ನಿದ್ರೆ ಮಾಡಿ ಬೆಳಗ್ಗೆ ಸ್ನಾನ ಮಾಡ್ಬೇಕಂದ್ರೆ ಮುಂದಿನ ವರ್ಷ ಈ ತರ ಮಾಡ್ಬೇಕು, ಮುಂದಿನ ವರ್ಷ ಈ ತರ ಮಾಡ್ಬೇಕು ಅಂತ ಆ ತಾಯಿ ಒಂದು ಜ್ಞಾನ ಕೊಡ್ತಾಳೆ. ನಮ್ದು ಏನಿಲ್ಲ ಸರ್. ಅದು ಏನೊಂದು 27 ವರ್ಷದಲ್ಲಿ ಮಾಡ್ಕೊಂಡ್ ಬಂದಿದೀವಿ. ಒಂದು 10-15 ತರದಲ್ಲಿ ನಾವು ಯೋಚನೆ ಮಾಡ್ಕೊಂಡ್ ಬರ್ತೀವಿ. ಈ ವರ್ಷ ಇದು ಮಾಡಿದ್ರೆ ಚೆನ್ನಾಗಿರ್ತಾ, ಈ ವರ್ಷ ಈ ತರ ಬಂದ್ರೆ ಚೆನ್ನಾಗಿರ್ತಾ, ಈ ವರ್ಷ ಈ ಹೂಗಳನ್ನ ಬಳಸಿದ್ರೆ ಚೆನ್ನಾಗಿರುತ್ತಾ ಅಂತ ನಾವು ಏನು ಒಂದು 11 ತಿಂಗಳಲ್ಲೂ ನಾವು ಬೇರೆ ಬೇರೆ ತರದಲ್ಲಿ ಯೋಚನೆ ಬರ್ತಾ ಇರ್ತದೆ.
ಆದ್ರೆ ಕೊನೆಯಲ್ಲಿ ಒಂದು 15 ದಿವಸದಲ್ಲಿ ಅಲ್ಲಿಗೆ ಏನು ಒಂದು 20 ಹಿಂದೆ ಎಲ್ಲ ಏನ್ ಮಾಡಿದೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾಣ್ಬೇಕು ಅಂತವನ್ನ ಅಲಂಕಾರ ಮಾಡ್ಬೇಕು. ಮತ್ತೆ ಈ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಬೇರೆ ಒಂದು ಡಿಸೈನ್ ಮಾಡ್ಬೇಕು ಅಂತ ಹೇಳಿ ಆ 15 ದಿವಸದಲ್ಲಿ ಒಂದು ತಲೆ ಒಳಗಡೆ ಕುತ್ಕೊಬಿಡ್ತದೆ. ಅದನ್ನ ನಾವು ಯಾವ ಕಾರಣಕ್ಕೂ ಬದಲಾಯಿಸಲ್ಲ. ಅವತ್ತು ಏನು ಒಂದು ಕೂರ್ತದೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆ ವರ್ಷಕ್ಕೆ ನಾವು ತಯಾರಿ ಮಾಡ್ಕೊಂಡಿರ್ತೀವಿ ಸರ್. ಸೊ ಈಗ ಮುಂದಿನ ವರ್ಷ ದಸರಾ ಅಂಬಾರಿಗೆ ಏನ್ ಮಾಡ್ಬೇಕು ಅಂತ ಈಗ ನಿಮ್ ತಲೆ ಒಳಗೆ ಬಂದ್ಬಿಡೈತಿ ಈಗ ಹಂಗಾರೆ. ಸರ್ ಆ ತಾಯಿ ಆಶೀರ್ವಾದದಿಂದ ನಿಜವಾಗ್ಲೂ ಮುಂದಿನ ವರ್ಷ ಪೂರ್ತಿಲಿ ಮಲ್ಲಿಗೆಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಆ ಪೂರ್ತಿ ಒಂದು ಚಿನ್ನದ ಅಂಬಾರಿ ಸುತ್ತ ಎಲ್ಲಾನು ಮಧ್ಯದಲ್ಲಿ ಸ್ವಲ್ಪ ಏನಾರು ಒಂದು ಕಲರ್ ಕಾಂಬಿನೇಷನ್ ಮಾಡಿ 95 ಭಾಗ ಪೂರ್ತಿ ಎಲ್ಲ ಮಲ್ಲಿಗೆಯಲ್ಲೇ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಅದ್ಭುತ 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 ಅದ್ಭುತ. ನೋಡಿ ಎಷ್ಟ್ ಜನ ಹೋಗ್ತೀರಾ ಅಂಬಾರಿಗೆ ಹೂ ಅಲಂಕಾರ ಮಾಡಕ್ ಇಲ್ಲಿಂದ ನಿಮ್ ಅಂಗಡಿಯಿಂದ? ಸರ್ ನಾವು ಅಲ್ಲಿ ಪರ್ಮಿಷನ್ ನಮ್ಗೆ ಒಂದು 5 ಜನಕ್ಕೆ ಮಾತ್ರ ಅಲ್ಲಿ ಪರ್ಮಿಷನ್ ಕೊಡ್ತಾರೆ. 5 ಜನಕ್ಕೆ ಮಾತ್ರ ಒಳಗಡೆ ಹೋಗುವಂತ ಅವಕಾಶ ಸಿಗುತ್ತೆ. ಇಲ್ಲಿ ನಮ್ಮ ಅಂಗಡಿಯಲ್ಲಿ ಸುಮಾರು ಒಂದು 20 ಜನ ನಾವೆಲ್ಲ ಹಿಂದಿನ ದಿವಸನೇ ಕುತ್ಕೊಂಡು ನಾವು ಎಲ್ಲ ರೆಡಿ ಮಾಡ್ಕೊತೀವಿ. ಅಲ್ಲಿ ಒಳಗಡೆ ಅರಮನೆಗೆ ಹೋಗಕ್ಕೆ ಕೇವಲ ಒಂದು 5 ಜನಕ್ಕೆ ಮಾತ್ರ ಅಲ್ಲಿ. ಸೊ ಇಲ್ಲಿ 20 ಜನ ಕೂತ್ಕೊಂಡು ಈ ರೆಡಿ ಮಾಡಕ್ ಎಷ್ಟೊತ್ತು ಬೇಕು ಇಲ್ಲಿ? ಸೊ ಅದು ಸುಮಾರು ನಾವು ಒಂದು ಸಂಜೆ ಒಂದು 5 ಗಂಟೆಗೆ ಶುರು ಮಾಡಿದ್ರೆ ಅದು ಒಂದು 10 ಗಂಟೆ ರಾತ್ರಿ 12 ಗಂಟೆ ಒಂದೊಂದ್ಸರಿ 1 ಗಂಟೆ ರಾತ್ರಿವರೆಗೆಲ್ಲ ಮಾಡಿದೀವಿ ಸರ್. 12 ಗಂಟೆ ರಾತ್ರಿಯಲ್ಲೂ ನಮ್ಗೆ ನಾವು ಮಾಡಿದಂತದ್ದು ಏನಾರು ಅದು ಮನಸ್ಸಿಗೆ ಇಡಿಸ್ಲಿಲ್ಲ ಅಂದ್ರೆ ಆ ಕ್ಷಣಕ್ಕೆ ಅದನ್ನ ಬದಲಾವಣೆ ಮಾಡಿದ್ದು ಒಂದು 2-3 ವರ್ಷನೂ ಇದೆ. 12 ಗಂಟೆ ರಾತ್ರಿನೂ ಆ ಡಿಸೈನ್ ನಾವು ಬೇರೆ ಬೇರೆ ರೀತಿಯಲ್ಲಿ ಒಂದು ಚೇಂಜ್ ಮಾಡ್ಬಿಟ್ಟಿದೀನಿ ಮನಸ್ಸಿಗೆ ಇಡಿಸ್ಲಿಲ್ಲ ಅಂತ ಹೇಳಿದ್ರೆ. ಆ ತರನು ಒಂದು 2-3 ವರ್ಷ ಆಗಿದೆ ಸರ್. ಸುಮಾರು ಒಂದು 12 ಗಂಟೆ 1 ಗಂಟೆ ರಾತ್ರಿವರೆಗೂ ಆ 20 ಹುಡುಗರು ಕುತ್ಕೊಂಡು ಎಲ್ಲ ತಯಾರಿ ಮಾಡ್ಕೋತೀವಿ ಸರ್. ಮಾಡ್ಕೋತೀರಾ? ಬೆಳಗ್ಗೆ ಒಂದು ತಗೊಂಡು 5 ಜನ ಮಾತ್ರ ಹೋಗ್ತೀರಾ ಇಲ್ಲಿ? ಹೌದು ಸರ್, ಖಂಡಿತ. ಯಾಕಂದ್ರೆ ಅಲ್ಲಿ ಸುಮಾರು ಜನಕ್ಕೆ ಕರ್ಕೊಂಡು ಹೋಗಕ್ಕೆ ಅವಕಾಶ ಕೊಡಲ್ಲ. ಅಲ್ಲಿ ತುಂಬಾ ಎಲ್ಲ ಒಂದು ಕ್ರೌಡ್ ಆಗುತ್ತೆ. ಅಲ್ಲಿ ಒಂದು ಅಂಬಾರಿ ತೆಗಿಯಂತ ಜಾಗದಲ್ಲಿ ನಮ್ಮ ಒಂದು ಪೊಲೀಸ್ ಕಮಿಷನರು, ನಮ್ಮ ಅರಮನೆ ಸಿಬ್ಬಂದಿಗಳು ಮತ್ತೆ ಮಹಾರಾಜರು ಅವರ PA ಲಕ್ಷ್ಮೀನಾರಾಯಣ್ ಅಂತ ಹೇಳಿ ಅದು ಅಂಬಾರಿ ತೆಗೆದು ಹೊರಗಡೆ ತೆಗ್ದ ನಂತರ ಅದು ಅಂಬಾರಿ ಒಂದು ಆನೆ ಜಾಗಕ್ಕೆ ಹೋಗೋವರೆಗೂ ಅಲ್ಲೇ ಕುತ್ಕೊಂಡು ಯಾರ್ಯಾರು ಏನೇನ್ ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಅದನ್ನ ಹಂಗಾಗಿ ಅಲ್ಲಿ ಯಾರಿಗೂ ಅಲ್ಲಿ ಜಾಸ್ತಿ ಕರ್ಕೊಂಡು ಹೋಗಕ್ಕೆ ಅವಕಾಶ ಕೊಡಲ್ಲ ಸರ್. ಈಗ ಮಹಾರಾಜರು ನೋಡ್ತಾರಲ್ಲ ಪ್ರತಿ ವರ್ಷ ಖುಷಿ ಪಡ್ತಾರ, ಹೇಳ್ತಾರ ನಿಮ್ಗೆ ಮಹಾರಾಜರು? ಅಲ್ಲಿ ಮಹಾರಾಜರು ಅಲ್ಲಿ ನಮ್ಮ ಪಕ್ಕದಲ್ಲಿ ಅಂಬಾರಿ ಪಕ್ಕದಲ್ಲಿ ಒಂದು ದೇವಿನ ಅಲ್ಲಿ ಪ್ರತಿ ವರ್ಷ ಕೂರಿಸಿ ಚಾಮುಂಡಿ ಬೆಟ್ಟದಿಂದ ತಂದಂತ ಮೂರ್ತಿನ ಅಲ್ಲಿ ಪಕ್ಕದಲ್ಲಿ ಕೂರಿಸಿರ್ತಾರೆ. ಅವ್ರದ್ದೊಂದು 10 ಗಂಟೆ 11 ಗಂಟೆಗೆ ಅವ್ರದ್ದು ಅಲ್ಲಿ ದೇವತಾ ಕಾರ್ಯಗಳೆಲ್ಲ ಅವ್ರದ್ದೆಲ್ಲ ಒಂದು ಮುಗಿಸ್ಕೊಂಡು ಬನ್ನಿ ಮರ ಪೂಜೆ ಎಲ್ಲ ಇರ್ತದಲ್ಲ ಅದೆಲ್ಲ ಮುಗಿಸ್ಕೊಂಡು ಆ ಜಾಗಕ್ಕೆ ಬರ್ತಾರೆ ಸರ್. ಅಲ್ಲಿ ಆ ದೇವಿ ದರ್ಶನ ಮಾಡ್ಕೊಂಡು ಅವಳು ಒಳಗಡೆ ಹೋಗಕ್ಕೆ ಪ್ರತಿ ವರ್ಷನೂ ಅಲ್ಲಿ ಬಂದು ನಾವು ಮಾಡಿದಂತ ಅಲಂಕಾರಗಳೆಲ್ಲ ಅಲ್ಲಿ ಪಕ್ಕದಲ್ಲೇ ಜೋಡಿಸ್ಕೊಂಡಿರ್ತೀವಿ. ಅದನ್ನ ನೋಡಿ ಬಹಳನೇ ಒಂದು ಸಂತೋಷ ಪಟ್ಟಿದ್ದಾರೆ. ಮತ್ತೆ ಏನಂತ ಹೇಳಿದ್ರೆ ನಮ್ಮ ಲಾಸ್ಟ್ ಟೈಮ್ ಒಂದು ಎಲೆಕ್ಷನ್ ಟೈಮ್ MP ಒಂದು ಎಲೆಕ್ಷನ್ ಟೈಮ್ ಆಯ್ತು. ಅವಾಗ ಇದೇ ನಮ್ಮ ಅಂಗಡಿಗೆ ಬಂದು ನಾವು ಮಾಡಿದಂತ ಚಿನ್ನದ ಅಂಬಾರಿನ ಅವ್ರ ಗಮನದಲ್ಲಿ ಬಹಳನೇ ನೋಡ್ಕೊಂಡಿದ್ದಾರೆ. ಬಹಳನೇ ಒಂದು ಸಂತೋಷ ಪಟ್ರು. ನಾವು ಸುಮಾರು ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಗೊತ್ತು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಬಹಳ ಒಂದು ಸಂತೋಷ ಪಟ್ಟಿದ್ದಾರೆ ಸರ್. ನಿಮ್ ಅಂಗಡಿಲಿ ಎಷ್ಟು ಜನ ಹುಡುಗ ಇಟ್ಕೊಂಡಿದ್ದೀರಾ ಸರ್? ನಮ್ಮ ಅಂಗಡಿಲಿ ಸುಮಾರು ನಮ್ದು ಒಂದು 9 ಅಂಗಡಿ ಇದೆ. ಸುಮಾರು 40 ಹುಡುಗರು ಕೆಲಸ ಮಾಡ್ತಾ ಇದಾರೆ ಸರ್. ಈ 40 ಹುಡುಗರಲ್ಲಿ ಯಾರು ಚೆನ್ನಾಗಿ ಅಂಬಾರಿ ಡಿಸೈನ್ ಮಾಡೋರು ಸರ್? ನಾವು ಪ್ರತಿ ವರ್ಷ ನಮ್ಮ ರಾಜು ಅಂತ ಇದ್ದಾರೆ, ಮತ್ತೆ ರಘು ಅಂತ ಇದ್ದಾರೆ, ಮತ್ತೆ ಇನ್ನು ಯೂಸುಫ್ ಅಂತ ಇದ್ದಾರೆ. ಒಂದು 5 ಜನಕ್ಕೆ ಮಾತ್ರ ಅಲ್ಲಿ ಪರ್ಮಿಷನ್ ಕೊಡ್ತಾರೆ. ಅವ್ರು ಮಾತ್ರ ನೀವು ಕರ್ಕೊಂಡು ಹೋಗ್ತೀರಾ? ಅಲ್ಲಿ ಒಳಗಡೆ 5 ಜನ ಮಾತ್ರ. ಇಲ್ಲಿ ಅದು ಅಂಬಾರಿಗೆ ಬೇಕಂತ ಒಂದು 20 ಜನ ಕುತ್ಕೊಂಡು ಒಂದು 5 ಅವರು ಕೆಲಸ ಮಾಡ್ತಾರೆ ಸರ್. 20 ಜನ ಬೇಕಿಲ್ಲ? ಹೌದು ಸರ್. ಅದು ಅವತ್ತು ಹಿಂದಿನ ದಿವಸ ಎಲ್ಲ ರೆಡಿ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅದು ಅಂಬಾರಿದು ಒಂದೇ ಕೆಲಸ ಅಲ್ಲ, ಅಲ್ಲಿ ಪುಷ್ಪಾರ್ಚನೆ ಮಾಡಂತ ಒಂದು ಸ್ಟೇಜ್ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅರಮನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಆ ಒಂದು ಸ್ಟೇಜ್ ರೆಡಿ ಮಾಡ್ಬೇಕು. ಆ ಹೂವು ನೀವೇನ ಕೊಡೋದು ಅಲ್ಲಿಗೆ ನಾವೇನೆ ಅದು ಸ್ಟೇಜ್ ರೆಡಿ ಮಾಡೋದು. ಮತ್ತೆ ಅಲ್ಲಿ ನಂದಿ ಕಂಬದ ಪೂಜೆ ಆಗುತ್ತೆ. ಅಲ್ಲಿಗೂ ಒಂದು ಬೇರೆ ಬೇರೆ ರೀತಿ ಹೂಗಳೆಲ್ಲ ಒಂದು ಇಷ್ಟೆಲ್ಲ ನಾವು ಹಿಂದಿನ ದಿವಸನೇ ರೆಡಿ ಮಾಡ್ಕೋಬೇಕು ಸರ್. ಈಗ ನೀವು ಅಲ್ಲಿ ಹೋಗಿ ಅಂಬಾರಿನ ಇದ್ ಮಾಡ್ತಾ ಇರ್ತೀರಾ, ಅಂಬಾರಿ ಕೊಡ್ತಾ ಇರ್ತೀರಾ. ಈ ನಂದಿ ಕಂಬದ ಪೂಜೆಗೆ ಸ್ಟೇಜ್ಗೆ ಅದೆಲ್ಲ ಯಾವಾಗ ಕೊಡ್ತೀರಾ ಸರ್? ಇಲ್ಲ, ಇದು ನಮ್ಮ ಅಂಬಾರಿ ಕೊಡೋಕ್ಕೂ ಮುಂಚೆ, ಯಾಕಂದ್ರೆ ಅವರು ಅಂಬಾರಿ ಕೊಡೋಕ್ಕೂ ಮುಂಚೆ ಅದನ್ನ ಈ ಕೆಲಸ ಎಲ್ಲ ಮುಗಿಸ್ಕೊತೀವಿ ಸರ್. ನಂದಿ ಕಂಬದಲ್ಲಿ ಏನ್ ಬೇಕೋ ಅದನ್ನ ಮುಗಿಸ್ಬಿಡ್ತೀವಿ. ನಂತರ ಒಂದು ಅಲ್ಲಿ ಪುಷ್ಪಾರ್ಚನೆ ಮಾಡಂತ ಒಂದು ಸ್ಟೇಜ್ ಇದೆ, ಅದನ್ನು ಮುಗಿಸ್ಕೊಂಡು ಅರಮನೆ ಒಳಗಡೆ ಬಂದ್ಬಿಡ್ತೀವಿ ಸರ್. ಹಂಗೆ ಕೇಳಿದ್ರಲ್ಲ ಸ್ನೇಹಿತರೆ, ಮೊದಲು ನಂದಿ ಕಂಬದ ಪೂಜೆ ಮುಗಿಸ್ಬಿಟ್ಟು ಸ್ಟೇಜ್ ಅರೇಂಜ್ಮೆಂಟ್ಸ್
ಎಲ್ಲ ಮಾಡ್ಬಿಟ್ಟು ಆಮೇಲೆ ನೀವು ಅಂಬಾರಿ ಹತ್ರ ಅಂಬಾರಿ ಹತ್ರ ಒಳಗಡೆ ಬಂದ್ರೆ ಅಂಬಾರಿ ಮುಗಿಯೋವರೆಗೂ ಯಾರನ್ನೂ ಈಚೆ ಕಳಗಿಸಲ್ಲ ಸರ್ ಅಲ್ಲಿ. ಅಲ್ಲ ಅಲ್ಲೇ ಎಲ್ಲ ಅಲ್ಲೇ ಇರ್ಬೇಕು ಅವ್ರು. ನೀವ್ ಹಂಗಾರೆ ಬೆಳಗಿನ ಓಡಾಕ್ತೀರಾ ಅನ್ಸುತ್ತೆ ಅರಮನೆಗೆ. ಅದೊಂದು ಕೆಲವೊಂದು ಮುಹೂರ್ತಗಳು ಒಂದು ಬೇರೆ ಬೇರೆ ರೀತಿ ಪ್ರತಿ ವರ್ಷನೂ ಬೀಳ್ತಾ ಇರ್ತವೆ. ಕೆಲವೊಂದು 12 ಗಂಟೆಗೆ, 1 ಗಂಟೆಗೆ, ಈ ಸಾರಿ 4:15 ಆಯ್ತು. ಆ ಒಂದು ಮುಹೂರ್ತ ನೋಡ್ಕೊಂಡು ನಮ್ಗೆ ಅವರು 10 ಗಂಟೆಗೆ 11 ಗಂಟೆಗೆ ಹೇಳ್ತಾರೆ. ಆ ಟೈಮ್ಗೆ ನಾವು ಹೊರಟ್ಬಿಡ್ತೀವಿ ಸರ್. 10 ಗಂಟೆಗೆ ಮಿನಿಮಮ್ 10 ಗಂಟೆ 11 ಗಂಟೆ ಹೂ ಸಮೇತ ನಿಮ್ ಸಮೇತ ಎಲ್ಲ. ಹೌದು, ಹೂವೆಲ್ಲ ತಗೊಂಡು ಅರಮನೆ ಒಳಗಡೆ ಹೊರಟ್ಬಿಡ್ತೀವಿ ಸರ್. ಸೊ ಆಯುಧ ಪೂಜೆ ವಿಜಯದಶಮಿ ದಿನ ನೀವು ಪ್ರಪಂಚದಲ್ಲಿ ಎಲ್ಲೂ ಹೋಗಂಗೆ ಇಲ್ಲ, ಅರಮನೆಯಲ್ಲೇ ಇರ್ಬೇಕು ನೀವು. 27 ವರ್ಷದಿಂದ ಸರ್ ಪ್ರಪಂಚ ಎಲ್ಲ ನೋಡೋದ್ಕಿಂತ ಆ ಒಂದು ಚಿನ್ನದ ಅಂಬಾರಿ ತಾಯಿಯ ಒಂದು ಹತ್ರ ನಾವು ಇರ್ತೀವಲ್ಲ 1 ಗಂಟೆ, ಅದಕ್ಕಿಂತ ಬೇರೆ ಪ್ರಪಂಚ ನನ್ಗೆ ಯಾವ್ದಿಲ್ಲ ಸರ್. ನಿಜ ನಿಜ ನಿಜ. ಆ ದೇವ್ರನ್ನ ಅಷ್ಟು ಹತ್ರದಿಂದ ನೋಡಿದೀರಾ ನೀವು, ನಿಮ್ ಹುಡುಗರು ಎಲ್ಲ ಯಾವ್ಯಾವ ಜನ್ಮ ಪುಣ್ಯ ಮಾಡಿದ್ರು ಹುಡುಗರು ಅಂತ. ನಮಸ್ಕಾರ ನಮಸ್ಕಾರ. ಎಷ್ಟು ಜನ್ಮ ಪುಣ್ಯ ಮಾಡಿದ್ರು ನೀವೆಲ್ಲ, ಬಹಳ ಸಂತೋಷ ಆಯ್ತು. ಮಂಜುನಾಥ್ ಅಂತ ಇವರು ನಾರಾಯಣಪ್ಪನವರ ಹೂವಿನ ಅಂಗಡಿ, ದೇವರಾಜ್ ಮಾರ್ಕೆಟ್ ಬಂದಾಗ ನೀವು ನಾರಾಯಣಪ್ಪನವ್ರ ಹೂವಿನ ಅಂಗಡಿ ಇದ್ರೆ ಯಾರು ಕರ್ಕೊಂಡ್ಬಂದು ತೋರಿಸ್ತಾರೆ. ಬಂದಾಗ ಮಂಜುನಾಥ್ ಇಲ್ಲರೆ ಅವ್ರ ಇಷ್ಟು ಜನ ಗಣಗಳು ಇದಾರೆ, ಯಾರನ್ನಾರು ಕೇಳಿ ಮಂಜುನಾಥ್ ಅವ್ರ ಎಲ್ಲಿ ಅಂತ ಹುಡುಕ್ಸಿ ಅವ್ರನ್ನ ಮಾತಾಡ್ಸಿ, ನೀವು ಅವ್ರ ಜೊತೆ ಒಂದು ಫೋಟೋ ತೆಗ್ಸ್ಕೊಳ್ಳಿ. ಕೈ ಇಟ್ಕೊಳ್ರಿ, ನೋಡ್ರಿ ಈ ಕೈಲೆ ಕಣ್ರಿ ಇವರು ಅಲಂಕಾರ ಮಾಡೋದು. ನೋಡ್ರಿ ಇಲ್ಲಿ ನೋಡ್ರಿ. ಮತ್ತೆ ಸುಮ್ನೆನಾ ಸರ್, ತಾಯಿ ಚಾಮುಂಡೇಶ್ವರಿ ವರಪುತ್ರ ಈಗ ಅವರು ಮಂಜುನಾಥ್ ಅವರು ಅಂದ್ರೆ. ಕೆಲವರು ಸ್ನೇಹಿತರೆ ನೀವು ದೇವರಲ್ಲಿ ಬಂದಾಗ ದಯವಿಟ್ಟು ನನ್ನ ಒಬ್ಬೊಂದು ಪರಿಶ್ರಮ ಇರಲ್ಲ. ಹಿಂದಿನ ದಿವಸ 20 ಜನದ ಎಲ್ಲ ಸೇರಿ ಅವ್ರೆಲ್ಲ ಇರುತ್ತೆ. ಅವತ್ತು ಅಲ್ಲಿ ಕಟ್ಟಂತ 4 ಜನ, ಅಷ್ಟು ಜನದ ಒಂದು ಪರಿಶ್ರಮ ಇದೆ. ಇದ್ರಲ್ಲಿ ನಂದೇನಿಲ್ಲ ಸರ್, ಎಲ್ಲಾ ಸೇರಿದ್ರಿಂದಾನೇ ಅಲ್ಲಿ ಆ ಒಂದು ಅಲಂಕಾರ. ಮಂಜುನಾಥ್ ಅವ್ರ ದೊಡ್ಡ ಗುಣ. ಯೂಸುಫ್ ಇರ್ಬೋದು, ರಾಜು ಇರ್ಬೋದು, ನಿಮ್ಮ ಹೆಸರೇನ ಗೋಪಿ ಇರ್ಬೋದು, ಎಲ್ಲಾರು ಇವ್ರು ಹುಡುಗರು ಏನಿದ್ದಾರೆ ಇವರೆಲ್ಲರೂ ಸೇರ್ಕೊಂಡೆ ಇವತ್ತು ನಾವು ನೋಡುವಂತ, ನಾವಲ್ಲ ಕಂಡ್ರೆ ಇಡೀ ಜಗತ್ತು ಭೂಮಂಡಲ ಎಲ್ಲ ಅವತ್ತು ವಿಜಯದಶಮಿ ದಿನ ನೋಡೋ ಏಕೈಕ ದೃಶ್ಯ ಅಭಿಮನ್ಯು ಮೇಲೆ ಕೂತಿರ್ತಕ್ಕಂತ ಬಂಗಾರದ ಅಂಬಾರಿ. ಅವತ್ತು ನಮ್ ಕಣ್ಣಿಗೆ ಬಂಗಾರ ಕಾಣಲ್ಲ ರೀ, ಮಂಜುನಾಥ್ ಅವ್ರ ಅಂಗಡಿಯಿಂದ ಹೋದಂತ ಹೂ ಕಾಣುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಅಂತ ಹೇಳಿದ್ರೆ, ಆ ಒಂದು ಚಿನ್ನದ ಅಂಬಾರಿಗೆ ಎಲ್ಲ ಲಾರಿ ಗಟ್ಲೆ ತಗೊಂಡೋಗ ಅಲಂಕಾರ ಮಾಡೋಂಥದ್ದು ಆಗಲ್ಲ ಸರ್. ಅದು ಆ ಒಂದು ಚಿನ್ನದ ಅಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಅಲ್ಲಿ ಹೂವನ್ನ ಧರಿಸಿದ್ರೆ, ಮತ್ತೆ ಆ ಒಂದು ಅಳತೆ ಇದೆಯಲ್ಲ, ಆ ಅಳತೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಅಲಂಕಾರ ಮಾಡೋದ್ರಿಂದ ಆ ಚಿನ್ನದ ಅಂಬಾರಿ ಕೋಟ್ಯಾಂತರ ಜನ ವರ್ಷಕ್ಕೊಂದ್ಸರಿ ಅದನ್ನ ಹೊರಗಡೆ ತೆಗಿತಾರೆ. ಅದು ಆ ಚಿನ್ನದ ಅಂಬಾರಿ ಲಕ್ಷಣವಾಗಿ ಕಾಣ್ಬೇಕು. ನಾವು ಮಾಡಿದಂತ ಹೂವಿನ ಅಲಂಕಾರ ಅದಕ್ಕೆ ತಕ್ಕಂತೆ ಅದಕ್ಕೆ ಆ ಒಂದು ಚಿನ್ನದ ಅಂಬಾರಿಗೆ ಲಕ್ಷಣವಾಗಿ ಕಾಣ್ಬೇಕು. ಇದು ನಮ್ಗೆ ಬಹಳ ಮುಖ್ಯ. ಅದು ಹೂವನ್ನ ಎಷ್ಟು ಬೇಕೋ ಅಷ್ಟು ಅಲಂಕಾರ ಮಾಡೋದ್ರಿಂದ, ಒಂದು ಅಳತೆ ಒಂದು ರೀತಿಯಲ್ಲಿ ಮಾಡೋದ್ರಿಂದ ಆ ಚಿನ್ನದ ಅಂಬಾರಿ ಕೋಟ್ಯಾಂತರ ಜನ ನೋಡ್ತಾರೆ. ಇದೆಲ್ಲ ಮಾಡಿ ಮುಗಿಸ್ತಿರಲ್ಲ, ಅಲಂಕಾರ ಎಲ್ಲ ಮಾಡಿ ಮುಗಿಸಿ ಅಂಬಾರಿ ನೆತ್ತಿ ಆನೆ ಮೇಲೆ ಅಂಬಾರಿಯನ್ನ ಅಭಿಮನ್ಯು ಮೇಲೆ ಕೂರಿಸಿರಲ್ಲ, ಆಗ ನೀವೇ ಒಂದ್ಸಲಿ ಅಂಬಾರಿ ನೋಡ್ತಿರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಅದನ್ನ ಅಲಂಕಾರ ಮಾಡಾದ್ಮೇಲೆ ಅದನ್ನ ಆನೆ ಕಟ್ಟಂತ ಜಾಗಕ್ಕೆ ತಗೊಂಡೋಗಕ್ಕೆ 1-2 ಗಂಟೆ ಆಗುತ್ತೆ. ಅಲ್ಲಿಂದ ಪುಷ್ಪಾರ್ಚನೆ ಮಾಡಂತ ಜಾಗಕ್ಕೆ ಬರುತ್ತೆ. ಅದೆಲ್ಲ ಆಗ್ಬೇಕಾದ್ರೆ 3 ಗಂಟೆ ಹಿಡಿಯುತ್ತೆ ಅಲ್ಲಿ ಬರ್ಬೇಕಾದ್ರೆ. ಆ 3 ಗಂಟೆನು ನಮ್ಗೆ ಅಲ್ಲಿ ದೂರದಿಂದ ಯಾವ ತರ ಕಾಣಿಸ್ತದೆ, ಸೈಡ್ ಇಂದ ಯಾವ ತರ ಕಾಣಿಸ್ತದೆ, ಮತ್ತೆ ಅದಾದ್ಮೇಲೆ ಟಿವಿಗಳಲ್ಲಿ ಯಾವ ತರ ಕಾಣಿಸ್ತದೆ. ಬೆಳಗ್ಗೆ ಪೇಪರ್ 10 ಪೇಪರ್ ತರ್ಸ್ಕೊತೀನಿ ನಾನು, ಯಾವ ಪೇಪರ್ ಯಾವ ತರ ಅದನ್ನ ಕವರ್ ಮಾಡಿದ್ದಾರೆ, ಎಲ್ಲಿ ಏನಾರು ಒಂಚೂರು ವ್ಯತ್ಯಾಸ ಆಗಿದ್ಯಾ, ಪ್ರತಿ ಒಂದನ್ನ 2 ದಿವಸ ನಮ್ಗೆ ಅದೊಂದು ಫೋಟೋಗಳು ನೋಡೋದೇ ನಮ್ಗೆ. ಆದ್ರೂ ನಾವು ಏನು 27 ವರ್ಷದಿಂದ ಮಾಡಿದೀನಿ, ಇನ್ನೂ ಸ್ವಲ್ಪ ನಮ್ಗೆ ತೃಪ್ತಿ ಆಗ್ತಾ ಇಲ್ಲ ಸರ್ ನನ್ಗೆ. ಯಾಕಂತ ಹೇಳಿದ್ರೆ ಇನ್ನೂ ಏನಾರ ಮಾಡ್ಬೋದಾಗಿತ್ತಾ, ಇನ್ನೂ ಏನಾರ ಕಮ್ಮಿ ಆಯ್ತಾ ಅನ್ನೋದೇ ಮನಸ್ಸಲ್ಲಿ ಬರ್ತಾ ಇದೆ. 27 ವರ್ಷಕ್ಕೆ ನಂಗೆ ತೃಪ್ತಿ ಆಗ್ತಾ ಇಲ್ಲ ಸರ್. ಇನ್ನು ಮುಂದಿನ ವರ್ಷಕ್ಕೆ 27 ವರ್ಷದಲ್ಲಿ ಏನ್ ಮಾಡಿದೀವಿ, ಆ 28 ವರ್ಷಕ್ಕೆ 27 ವರ್ಷದಲ್ಲಿ ಮಾಡಿರೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಮನಸ್ಸಲ್ಲಿದೆ ಸರ್. ಬಾ ಮಂಜುನಾಥ್ ಅವ್ರ ಮಾತು ಕೇಳ್ತಾ ಇದ್ರೆ ಸ್ನೇಹಿತರೆ, ನಮ್ಗೆ ಇವ್ರನ್ನ ನೋಡಿದ್ರೇನೆ ಅಂಬಾರಿ ನೋಡೋ ತರ ಫೀಲ್ ಆಗ್ತಾ ಇದೆ. ನಂಗೆ ತೋರಿಸುತ್ತೆ ಈಗ ನೀನು ಮಂಜುನಾಥ್ ಅವ್ರನ್ನ ಅವ್ರ ಮಾತು ಕೇಳ್ತಾ ಇದ್ರೆ ಈಗ ನಾನು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದ ದಸರಾ ಡೇಸ್. ಇವಾಗ ದಸರಾ ಮುಗ್ದೋಗಿದೆ ಈಗ, ಆದ್ರೂ ನನ್ಗೆ ಇವತ್ತು ವಿಜಯದಶಮಿಲೇ ಇದೀನೇನೋ ಇವ್ರ ಜೊತೆ. ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಮಾಡೋ ಕೆಲಸ ಬಿಟ್ಬಿಟ್ಟು ಇವ್ರ ಅಂಗಡಿಗೆ ಹೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಲ ನಾನು ಅಂತ. ಯಾಕಂದ್ರೆ ನಾನು ಮುಂದಿನ ವರ್ಷ ಹೋಗಿ ನಾನು ಇವ್ರ ಜೊತೆ ಹೂ ಕಟ್ಬೋದಲ್ಲ, ಅಂಬಾರಿ ಮುಟ್ಬೋದಲ್ಲ ಅಂತ ಒಂದು ಆಸೆ ನನಗಾಗುತ್ತೆ. ನನ್ಗೆ ನಿಜವಾಗ್ಲೂ ಈ ಚಿನ್ನದ ಅಂಬಾರಿ ಅಲಂಕಾರ ಮಾಡೋಂಥದ್ದು ಪುಣ್ಯ ಆ ತಾಯಿ ಚಾಮುಂಡೇಶ್ವರಿ ಕರುಣೆ ಮಾಡಿದ್ದಾರೆ. ನಮ್ಮ ಜೀವ ಇರೋವರೆಗೂ ಆ ತಾಯಿ ಸೇವೆ ಮಾಡ್ಕೊಂಡು ಈ ಜನ್ಮನ್ನ ಕಳೆದ್ರೆ ಸಾಕು ಸರ್. ನನ್ಗೆ ಇದಕ್ಕಿಂತ ಪುಣ್ಯ ನನ್ಗೆ ಏನು ಬಿಡಿ ಸರ್. ನನ್ಗೆ
ಕೇಳಿದ್ರಲ್ಲ ಸ್ನೇಹಿತರೆ, ಮಂಜುನಾಥ್ ಅವರ ನೋಡಿ ಇದು ಸಿಗ್ನೇಚರ್ ಸ್ಟೈಲ್ ಆಫ್ ಮೈಸೂರಿಯನ್ಸ್. ಸರಳತೆ ಅನ್ನೋದು ನಾವು ಬ್ಲಡ್ ಅಲ್ಲಿ ತಗೊಂಡ್ಬಂದ್ಬಿಟ್ಟಿದೀವಿ. ನಮ್ಮ ಹತ್ರ 100 ಕೋಟಿ ಇರ್ಲಿ 100 ರೂಪಾಯಿ ಇರ್ಲಿ, ನಾವಿರೋದು ಒಂದೇ ತರ. ಅದು ಸರಳವಾಗಿ, ಬಹಳ ಸರಳವಾಗಿ, ಬಹಳ ಸಹಜವಾಗಿ, ಬಹಳ ಸತ್ಯವಂತರಾಗಿರೋದೇ ಮೈಸೂರಿಗರ ಸಿಗ್ನೇಚರ್ ಸ್ಟೈಲ್. ಮಂಜುನಾಥ್ ಅವ್ರು ನೋಡಿ 27 ವರ್ಷಗಳಿಂದ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡ್ತಾ ಇದ್ರು. ಅವರ ಮಾತಿನಲ್ಲಿರತಕ್ಕಂತ ಒಂದು ವಿನಯವನ್ನ, ವಿಧೇಯತೆಯನ್ನ, ಭಕ್ತಿಯನ್ನ, ಶ್ರದ್ಧೆಯನ್ನ, ಒಂದು ಭಯವನ್ನ, ಆತಂಕವನ್ನ ಎಲ್ಲವನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಮೈಸೂರಿಗರ ಸ್ಟೈಲು. ಇವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಇನ್ನೂ 100 ವರ್ಷ ಕೊಡ್ಲಿ. ಇವ್ರಿಗೆ, ಇವ್ರ ಹುಡುಗರಿಗೆ ಎಲ್ಲಾರ್ಗು ಕೊಡ್ಲಿ. ಇನ್ನು ಮೈಸೂರು ಅಂಬಾರಿ ಇನ್ನು ಜಗತ್ತಿನಾದ್ಯಂತ ಇನ್ನು ಹಿಂದೆ ನೋಡಿಲ್ಲ, ಮುಂದೆ ನೋಡಲ್ಲ, ಆ ತರ ಅಲಂಕಾರ ಮಾಡ್ಲಿ ಇವರು ಅಂತ ಕೇಳ್ಕೊತೀನಿ. ಮುಂದಿನ ಸಲ ನೀವು ದೇವರಾಜ ಮಾರ್ಕೆಟ್ ಬಂದಾಗ ನಾರಾಯಣನವ್ರ ಅಂಗಡಿಗೆ ಬರ್ತೀರಾ, ಮಂಜುನಾಥ್ ಅವ್ರನ್ನ ನೋಡ್ತೀರಾ, ಅವ್ರನ್ನ ಮಾತಾಡಿಸ್ತೀರಾ, ನೀವು ಧನ್ಯರಾಗ್ತೀರಾ. ಬರ್ತೀರಾ ಅಲ್ವಾ?